Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 2 ಪಾಠ 13 ಬಾವಿಯಲ್ಲಿ ಚಂದ್ರ ಪದ್ಯ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದಗಳ ಅರ್ಥ: ತಿಂಗಳು ಅಂದರೆ ಚಂದ್ರ, ತಿಂಗಳು ಬೆಳಕು, ಹುಣ್ಣಿಮೆಯ ಬೆಳಕು, ಬಿಂಬ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ, ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ, ರಭಸ ವೇಗ, ಆಗಸ ಅಂದರೆ ಆಕಾಶ ಬಾನು, ಮೆಲ್ಲನೆ ನಿಧಾನವಾಗಿ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಉತ್ತರ: ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ನೋಡಿದರು. 2ನೇ ಪ್ರಶ್ನೆ: ಕೊಕ್ಕೆಯನ್ನು ಏಕೆ ತಂದರು? ಚಂದ್ರನು ಬಾವಿಯಲ್ಲಿ ಬಿದ್ದನೆಂದು ಕೊಕ್ಕೆಯನ್ನು ತಂದರು. ಪ್ರಶ್ನೆ 3. ಪುಟ್ಟು ಏಕೆ ಬಿದ್ದನು? ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. ಚಂದ್ರನು ಎಲ್ಲಿದ್ದನು? ಚಂದ್ರನು ಆಕಾಶದಲ್ಲಿದ್ದನು. ಪ್ರಶ್ನೆ 5. ತಾಯಿಗೆ ಪುಟ್ಟು ಏಕೆ ಅಂಜಿದನು? ಉತ್ತರ: ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ತಾಯಿಗೆ ಪುಟ್ಟು ಅಂಜಿದನು. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು? ಉತ್ತರ: ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದನು. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿಬಿಟ್ಟು ಹಗ್ಗವನ್ನಿಳಿಸಿದನು. ಪ್ರಶ್ನೆ 2. ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಉತ್ತರ: ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯಲು ಹಗ್ಗವು ತುಂಡಾಯಿತು. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದನು. ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. 1. ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ. ಸರಿಯಾದ ವಾಕ್ಯ: ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. 2ನೇ ವಾಕ್ಯ: ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. 3ನೇ ವಾಕ್ಯ: ಮನೆ ಮೆಲ್ಲಗೆ ನೋಡುತ್ತಲೆದ್ದ ಕಡೆ. ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. 4. ಬಾವಿಗೆ ಎಂದು ಚಂದ್ರನು ಬಿದ್ದನು. ಸರಿಯಾದದ್ದು: ಚಂದ್ರನು ಬಾವಿಗೆ ಬಿದ್ದನು ಎಂದು. ಈ ಪದ್ಯವನ್ನು ಪೂರ್ಣಗೊಳಿಸಿ. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಈ ಪದ್ಯದಲ್ಲಿ ಬರುವ 3 ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ. ತಿಂಗಳು, ಅಮ್ಮನು, ಗೋಪಿಯು, ಪುಟ್ಟುವು. ಬಾವಿಗೆ, ಬಾವಿಲಿ, ಚಂದ್ರನ ಬಿಂಬವ, ಬಿದ್ದನು, ಪಾಪವೇ, ಕೊಕ್ಕೆಯ, ಹಗ್ಗದ, ಕಲ್ಲಿಗೆ, ಎನ್ನುತ್ತ, ಮೆಲ್ಲನೆ, ತಂಗಿಗೆ, ಆಗಸ, ನೋಡಲ್ಲಿ, ಮೇಲಕ್ಕೆ, ನಮ್ಮಯ್ಯ, ದೇವರ. ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ. ಮಾದರಿ: ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ. ಬಟ್ಟೆಯನ್ನು ನೇಯ್ಗೆ ಮಾಡಲು ಬಳಸ್ತಕ್ಕಂಥ ಸಾಧನ ಚರಕ. ಅದೇ ರೀತಿ ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಚಕ್ಕುಲಿ. ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ. ಚಮಚ. 4 ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ. 4ನೇದ್ದು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ.
ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ. ಮಾದರಿ: ಮರ ಪ್ಲಸ್ ಮರಗಳು ಮರಗಳು, ಮನೆ ಪ್ಲಸ್ಗಳು ಮನೆಗಳು, ಚಿತ್ರ ಪ್ಲಸ್ಗಳು ಚಿತ್ರಗಳು, ಹಕ್ಕಿ ಪ್ಲಸ್ಗಳು ಹಕ್ಕಿಗಳು, ಪುಸ್ತಕ ಪ್ಲಸ್ಗಳು ಪುಸ್ತಕಗಳು, ನದಿ ಪ್ಲಸ್ಗಳು ನದಿಗಳು. ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ. ಒತ್ತಕ್ಷರ ಪದಗಳು: ಅಮ್ಮನು, ಪುಟ್ಟುವು, ಚಂದ್ರನ, ಬಿದ್ದನು, ಅಯ್ಯೋ, ಎನ್ನುತ್ತ, ಕೊಕ್ಕೆಯ, ಎತ್ತಲಿಕೆ, ಹಗ್ಗಕ್ಕೆ, ನಿಲ್ಲಿಸಿ, ಕಲ್ಲಿಗೆ, ಸಿಕ್ಕಿ, ತುಂಡಾಯ್ತು, ಬಿದ್ದ, ಮೆಲ್ಲನೆ, ನೋಡಲ್ಲಿ, ನಮ್ಮಯ್ಯ, ಕೊಟ್ಟೆ, ಕೆಟ್ಟೆ, ಬಿಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.